ಹೇಳ್ತಾ ಇದ್ರು ಹಿಂದೆ. ಅದೇ ರೀತಿ ಎಲ್ಲ ಧರ್ಮಗಳು ಕೂಡ ಒಂದೇ ಒಂದು ಏಮ್ ಇರ್ತದೆ, ಮಾನವನ ಏಳಿಗೆ, ಮಾನವನಿಗೆ ಒಳ್ಳೆಯದಾಗಬೇಕು ಒಂದು ಇದು ಇರುತ್ತೆ. ಅದು ಆ ಔಟ್ಲುಕ್ಕು ಸ್ವಾಮೀಜಿಯವ್ರಿಗೆ ಇದ್ದಿದ್ದರಿಂದ ಎಷ್ಟೊಂದು ಅವರು ಇವತ್ತು ಕೂಡ ಅವ್ರನ್ನ ಎಲ್ಲರೂ ನೆನೆಸ್ಕೊಳ್ತಾ ಇರೋದು ಅವ್ರಿಗೆ. ಅದರಿಂದ ರಿಲಿಜನ್ಸ್ ಅಂದರೆ ಯಾರಾದರೂ ಕೂಡ ಎಲ್ಲ ಒಂದೇ, ನಾವೆಲ್ಲರೂ ಒಂದೇ, ಒಬ್ರಿಗೊಬ್ರು ಹೆಲ್ಪ್ ಮಾಡಬೇಕು. ಆ ಥರ ಹೆಲ್ಪಿಂಗ್ ನೇಚರ್ ಇದ್ದಾಗ ಅಲ್ಲಿಂದ ಎಲ್ಲರೂ ಸಮಾಜದ ಏಳಿಗೆಗಾಗಿ ದುಡಿಯೋಂಥವ್ರು ನೋಡಿದಾಗ ಭಾಳ ಒಳ್ಳೆಯ ಸಂತೋಷ ಆಗುತ್ತೆ. ಸ್ವಾಮೀಜಿಯವರು ಆ ಗುರಿಯನ್ನು ಇಟ್ಕೊಂಡಿದ್ರು. ಅವಾಗ ಬಂದು ಅಲ್ಲಿ ಮತ್ತೆ ಹೋಗಿ ನಮ್ಮ ಸೇವೆ ನಮ್ಮ ಕೈಲಾದಂಥ ಸೇವೆ ಮಾಡ್ತೀವಿ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಹೇಳ್ತೇನೆ. ಮತ್ತು ರಿಲಿಜನ್ಸ್ ಆಫ್ ದಿ ವರ್ಲ್ಡ್ ಅನ್ನೋದು ಅದು ಭಾಳ ಇವತ್ತಿನ ದಿವಸ ಎಲ್ಲರಿಗೂ ಬೇಕಾದಂಥದ್ದು. ಅದು ಪಾಲಿಟಿಷಿಯನ್ಸ್ ಆಗಲಿ, ಮಠಗಳೇ ಆಗಲಿ, ಮತ್ತು ವಿದ್ಯಾರ್ಥಿಗಳಾಗಲಿ, ಸಮಾಜದವರಾಗಲಿ, ಎಲ್ರಿಗೂ ಈಗ ಆ ರಿಲಿಜನ್ಸ್ ಥೀಮ್ ಏನಿದೆ, ಮಾನವನ ಏಳಿಗೆ ಅಂತನ್ನೋದು, ಅದು ಅಲ್ಟಿಮೇಟ್ಲಿ ವೆಲ್ಫೇರ್ ಆಫ್ ದಿ ಹ್ಯೂಮನ್ ಬೀಯಿಂಗ್ ಅಂತಂತೇಳಿ. ಅದಕ್ಕೆ ಯುನೈಟೆಡ್ ನೇಷನ್ಸಲ್ಲೂ ಕೂಡ ಹ್ಯೂಮನ್ ರೈಟ್ಸ್ ಮೇಲೆ ಮತ್ತು ಬೇರೆ ಬೇರೆ ಇದರಲ್ಲೂ ಕೂಡ ಮಾನವನಿಗೆ ಸಂಬಂಧಿಸಿದಂತೆ ಪ್ರೋಗ್ರಾಮ್ಸ್ ಎಲ್ಲ ಹಾಕ್ಕೊಂಡಿದ್ದಾರೆ. ಅದೇ ರೀತಿ ಸ್ವಾಮೀಜಿಯವರು ಆಗಿನ ಕಾಲದಲ್ಲೇ ಅವರು ಈ ಫೋರ್ಸ್ ಆರ್ ಸಮ್ ಆಫ್ ದೀಸ್ ಥಿಂಗ್ಸ್. ಅದರಿಂದ ಈ ಸಮಾಜಕ್ಕೆ ನಮಗೆ ಬೇಕಾಗಿರೋದು ಒನ್ ಯೂನಿವರ್ಸಲ್ ರಿಲಿಜನ್, ನಾಸ್ಟ್ ಹಿಂದೂ, ಮುಸ್ಲಿಮ್ ಆರ್ ಕ್ರಿಶ್ಚಿಯನ್ ಆರ್ ಬೌದ್ಧಿಸಮ್, ಜೈನಿಸಮ್ ಅಂತಂತೇಳಿ ಜೊರಾಸ್ಟ್ರಿಯನಿಸಮ್ ಅಂತ ಹೇಳ್ಕೊಳ್ಬೇಕಾದ ಅವಶ್ಯಕತೆ ಇಲ್ಲ. ಎಲ್ಲರೂ ಒಂದೇ, ಮಾನವರೆಲ್ಲ ಒಂದೇ, ನಾವೆಲ್ಲರೂ ಸಹಬಾಳ್ವೆ ಮತ್ತು ಒಬ್ರೊಬ್ರಿಗೆ ಏಳಿಗೆಗೆ ಸಪೋರ್ಟ್ ಆಗಬೇಕು ಅಂತಂತೇಳಿ ನನಗನ್ಸುತ್ತೆ. ಈ ಸಂದರ್ಭದಲ್ಲಿ ಪ್ರತಿಯೊಂದು ಧರ್ಮದ ಬಗ್ಗೆ ಒಂದು ಗೌರವ, ಜನರ ಬಗ್ಗೆ ಅವರ ಪಾಲಿಸ್ತಾ ಇದ್ದಂಥ ಧರ್ಮದ ಬಗ್ಗೆ ಒಂದು ಸಹನೆ, ಸಹಕಾರ ಇದ್ದು ಸಮನ್ವಯತೆ ಇದ್ದರೆ ಸಮಾಜ ಯಾವಾಗಲೂ ಸುಖವಾಗಿರುತ್ತೆ ಅಂತ. ಇವತ್ತಿನ ದಿವಸ ಕೇವಲ ಧರ್ಮದ ವಿಚಾರದಲ್ಲಿ ನಾವು ಬಹಳ ಗೊಂದಲಗಳನ್ನು ನಾವು ನೋಡ್ತೇವೆ. ಅದು ಸೂಕ್ತ ಅಲ್ಲ. ಯಾಕಂದರೆ ಕೊನೆಯಲ್ಲಿ ಮನುಷ್ಯನಿಗೆ ಮನುಷ್ಯ ಆಗಬೇಕೇ ವಿನಃ ಮೀನ್ಸ್ ಮೇ ಬಿ ಡಿಫ್ರೆಂಟ್ ಬಟ್ ಎಂಡ್ ಈಸ್ ಒನ್. Means may be religions, but end is God. God is supernatural power. Not everybody has the opportunity to see God, but everyone has felt the presence of God. It may be through people like Guruji, it may be through some saints who have attained a different level. ಈ ವೈಬ್ರೇಷನ್ಸ್ ಏನಿರುತ್ತೆ, ಇದು ಪಾಸಿಟಿವ್ ವೈಬ್ರೇಷನ್ ಇದ್ದಾಗ ಎನರ್ಜಿ ಲೆವೆಲ್ ಚೆನ್ನಾಗಿರುತ್ತೆ. ಮತ್ತು ಜನರು ಬಹಳ ಶಾಂತಿಯಿಂದ, ಸಹನೆಯಿಂದ, ಸಹಕಾರದೊಂದಿಗೆ ಬದುಕುವಂಥ ಒಂದು ವ್ಯವಸ್ಥೆ ಇದ್ದರೆ ಈ ದ್ವೇಷ, ಅಸೂಯೆ, ಅಶಾಂತಿ, ದೌರ್ಜನ್ಯ ಇವೆಲ್ಲವೂ ಕಡಿಮೆ ಆಗುತ್ತೆ ಅಂತ ಅನಿಸುತ್ತೆ. ಯಾಕೆಂದರೆ ಇವಾಗ ಕಾರಣಾಂತರದಿಂದ ಪ್ರಪಂಚಾದ್ಯಂತ ಧರ್ಮದ ಹೆಸರಿನಲ್ಲಿ ಆಗ್ತಾ ಇರೋ ಒಂದು ದೂಷಣೆ ಅದು ಮುಂದಿನ ಪೀಳಿಗೆಗೆ ಸೂಕ್ತವಲ್ಲ. ಅದರಿಂದ ಈ ಒಂದು ಗುರೂಜಿ ಅವರ ಒಂದು ಮಾರ್ಗದರ್ಶನದ ರೀತಿಯಲ್ಲಿ ಬೇರೆ ಬೇರೆ ಧರ್ಮದವರು ಒಂದು ಶಾಂತಿ, ಸೌಹಾರ್ದತೆಯೊಂದಿಗೆ ಸಮನ್ವಯವನ್ನು ಕಾಯ್ದುಕೊಂಡು ಮತ್ತು ಸಮಾನತೆಯನ್ನು ಕಂಡುಕೊಳ್ಳೋ ನಿಟ್ಟಿನಲ್ಲಿ ನಾವೆಲ್ಲರೂ ಕಾರ್ಯಪ್ರವೃತ್ತರಾದರೆ ಅದು ಒಳ್ಳೆಯದು ಅಂತ ಅನಿಸುತ್ತೆ. ಮನುಷ್ಯನಿಗೆ ಬೇಕಾಗಿರೋದು ಎರಡು, ಒಂದು ಮಾನವಮುಖಿ, ಇನ್ನೊಂದು ಪ್ರಕೃತಿ. ಈ ಎರಡರಲ್ಲೂ ಸಹಿತ ನಮಗೆ ಒಂದು ಹೊಂದಾಣಿಕೆ ಬೇಕು. ಬೆಳವಣಿಗೆ ಮಾನವಮುಖಿಯಾಗಿರಬೇಕು ಮತ್ತು ಪ್ರಕೃತಿಯನ್ನು ನಾವು ರಕ್ಷಿಸ್ಕೊಂಡಷ್ಟು ನಮ್ಮ ಜೀವನ ಸುಗಮವಾಗುತ್ತೆ. ಇಲ್ಲದಿದ್ದರೆ ಹಲವಾರು ಸಮಸ್ಯೆಗಳಿದ್ದಾವೆ. ನಾವೇನು ಮಾಧ್ಯಮದಲ್ಲಿ ನೋಡ್ತಾ ಇದ್ದೀವಿ, ಅದರಲ್ಲಿ ನಾವು ನೋಡ್ತಾ ಇರೋದೇ ಒಂದು, ಜೀವನದಲ್ಲಿ ಆಗ್ತಾ ಇರೋದೇ ಒಂದು. ಸುಮಾರು 10 ವರ್ಷದ ಹಿಂದೆ ಪುಣ್ಯ ಸ್ಥಳಕ್ಕೆ ನಾವು ಹೋಗೋದು ಅವಕಾಶ ಗುರೂಜಿಯವರು ಮಾಡಿಕೊಟ್ರು ಅಂತ ನನಗನ್ಸುತ್ತೆ. ಅಲ್ಲಿ ಸರೌಂಡಿಂಗ್ಸ್ ನೋಡಿದಾಗ ಅಲ್ಲಿ ಪರ್ವತ ಶ್ರೇಣಿ, ಅದರಲ್ಲೂ ಸಹ್ಯಾದ್ರಿ ಕೊನೆಯ ಹಂತದ ಶ್ರೇಣಿ, ಅದರ ಕೆಳಗಡೆ ಇರುವಂಥ ತಪ್ಪಲಿರುವಂಥ ಸುಮಾರು ಮೋರ್ ದ್ಯಾನ್ 50 acres ಆಫ್ ಲ್ಯಾಂಡ್, ಅಲ್ಲಿ ಏನೇನು ನಡೀತಾ ಇದೆ ಮತ್ತು ಎಷ್ಟು ಚೆನ್ನಾಗಿದೆ ಅನ್ನೋದನ್ನು ನಾನು ಗೇಟ್ ಹೋಗ್ತಾ ಇದ್ದಂಗೆ ಆ ಮನಸ್ಸಿಗೆ ಒಂಥರ ಆಯಿತು, ಏನಪ್ಪ ಇಷ್ಟೊಂದು ಪುಣ್ಯ ನಮಗೆ ಬಂದಿದೆಯಲ್ಲ ಅಂತಂದ್ಬಿಟ್ಟು. ಏಕೆಂತಂದರೆ ಅಲ್ಲಿ ಹೋದಾಗ ಸೊಲೇಸ್ ಅಂತ ಏನು ನೆಮ್ಮದಿ, ಶಾಂತಿ ಅನ್ನೋದು ಅಲ್ಲಿ ಹೋಗಿ ಎಂಟ್ರೆನ್ಸ್ ಆಗುತ್ತಿದ್ದಂಗೆ ಯಾರಿಗಾದರೂ ಆಗುತ್ತೆ. ನನಗಂತೂ ತೀರಾ ಆಗಿದೆ. ಇವತ್ತಿಗೂ ಕೂಡ ದಿವಸಕ್ಕೆ ಒಂದು ಸಾರಿ ಆದರೂ ಕೂಡ ಸ್ವಾಮೀಜಿಯವ್ರನ್ನ ನೆನೆಸ್ಕೊಂಡು, ನಮ್ಮ ಪೂಜೆ ಮನೆಯಲ್ಲಿ ಗುರೂಜಿಯವರ ಫೋಟೋ ಇದೆ. ಅದು ಬೇರೆ ದೇವತೆಗಳನ್ನು ನಾನು ಯಾವ ರೀತಿ ವರ್ಷಿಪ್ ಮಾಡ್ತೀನಿ ಅದೇ ರೀತಿ ಗುರೂಜಿಯವರು ನನ್ನ ಮನಸ್ಸಿನಲ್ಲಿದ್ದಾರೆ.
ಮತ್ತು ಗುರೂಜಿಯವ್ರದ್ದು ನನಗೆ ತಿಳ್ಕೊಂಡಿರೋ ಹಾಗೆ ಸುಧಾಕರ್ ಅವರು ಮತ್ತು ಸುಲಕ್ಷಣ ಅವರು ಇದು ಗ್ರೇಟ್ ಸ್ಯಾಕ್ರಿಫೈಸ್ ಅಲ್ಲಿ ಬಂದು ಅದನ್ನು ನೋಡ್ಕೊಳ್ಬೇಕು, ಚೆನ್ನಾಗಿ ಭಕ್ತಾದಿಗಳಿಗೆ ಅನುಕೂಲ ಆಗಲಿ ಮತ್ತು ಇದು ಅವ್ರ ಮೆಸೇಜ್ ಎಲ್ರಿಗೂ ತಿಳಿಲಿ ಅಂತಂತೇಳಿ ಅವರು ಭಾಳ ಶ್ರಮಪಟ್ಟು ಅವ್ರಿಗಿದ್ದ ಹುದ್ದೆಗಳೆಲ್ಲ ಬಿಟ್ಟು ಇಲ್ಲಿ ಸ್ಯಾಕ್ರಿಫೈಸ್ ಮಾಡಿ ಇಲ್ಲಿ ಬಂದಿದ್ದಾರೆ. ಅವ್ರಿಗೆ ಗುರೂಜಿಯವರ ಆಶೀರ್ವಾದ ಮತ್ತು ದೇವರು ಇನ್ನೂ ಹೆಚ್ಚಿನ ಶಕ್ತಿ ಮತ್ತು ಆರೋಗ್ಯ ಕೊಡಲಿ ಅಂತೇಳಿ ನಾನು ಈ ಸಮಯದಲ್ಲಿ ಹೇಳ್ತೀನಿ. ಮತ್ತು ಆ ಆಶ್ರಮ ಒಳಗಡೆ ಹೋದಾಗ ನನಗನ್ಸಿದ್ದು ಯಾವ ಲೋಕಕ್ಕೆ ಬಂದಿದ್ದೀವಿ ಅಂತಂತೇಳಿ ನಾವು ಅದು ಇರೆಸ್ಪೆಕ್ಟಿವ್ ಆಫ್ ಅವರ್ ಪೊಸಿಷನ್ಸ್, ಎಷ್ಟು ನಾವು ಏನೇ ಇದ್ದರೂ ಕೂಡ ಅಲ್ಲಿ ಹೋದಾಗ ವಿ ಆರ್ ವೆರಿ ಸ್ಮಾಲ್ ಅಂತ ಅನ್ನೋ ಥರ ಗೊತ್ತಾಯಿತು. ಮತ್ತು ಅವ್ರು ಏನು ಮೆಸೇಜ್ ಕೊಟ್ಟಿದ್ರು ಒಂಥರ ಯೂನಿವರ್ಸಲ್ ಔಟ್ಲುಕ್ ಅಂತ, ಯೂನಿವರ್ಸಲ್ ರಿಲಿಜನ್ ಇದ್ದಂಗೆ. ಅದರಲ್ಲಿ 6 ಪುಸ್ತಕಗಳು ನನ್ನ ಹತ್ರ ಇದ್ವು. ರಿಲಿಜನ್ಸ್ ಆಫ್ ದಿ ವರ್ಲ್ಡ್ ಅಂತ ಸುಧಾಕರ್ ಅವ್ರಿಗೆ ನಿಮ್ಮ ಲೈಬ್ರರಿನಲ್ಲಿ ಇಟ್ಕೊಳ್ಳಿ, ಎಲ್ರಿಗೂ ಅನುಕೂಲ ಆಗಲಿ ಅಂತ ನಾನು ಅರ್ಪಿಸಿರೋದು ನಿಜ. ಆ ಮಟ್ಟಕ್ಕೆ ಯಾವಾಗ ಹೋಗಬೇಕು ಅಂತಂದರೆ ನಾನು ನಿಷ್ಠೆಯಿಂದ ಹೋಗ್ತೀನಿ. ನಾನು ಅಲ್ಲಿಂದ ಏನು ನನಗೆ ಅನುಕೂಲ ಆಗುತ್ತೆ ಅವರು ಸ್ವಾಮೀಜಿಯವರಿಂದ ಅಂತ ನಾನು ಹೋಗಲ್ಲ. ನಿಷ್ಠೆಯಿಂದ ಭಕ್ತಿಯಿಂದ ಹೋಗಿ ಅವರು ಮಾಡ್ತಾ ಇರೋ ಕೆಲಸ ಈ ಪ್ರಪಂಚದಲ್ಲಿ ಎಲ್ಲ ಕಡೆಗೂ ಹರಡಲಿ ಅಂತ. ಸುಧಾಕರ್ ಅವರು ಹೇಳಿದ್ರು, ನ್ಯೂಜಿಲ್ಯಾಂಡ್ನಲ್ಲಿ ಅವರ ಭಕ್ತಾದಿಗಳು ನಮ್ಮನ್ನು ಕರೆಸಿದ್ರು, ಅಲ್ಲೆಲ್ಲ ಮೆಲ್ಬೋರ್ನು, ಕ್ಯಾನ್ಬೆರಾ ಮತ್ತು ಬ್ರಿಸ್ಬೈನ್ ಇಲ್ಲೆಲ್ಲ ಕರೆದು ಎಲ್ಲ ಭಕ್ತಾದಿಗಳು ತೋರಿಸಿದ್ರು ಅಂತೇಳಿ. ಅದೇ ರೀತಿ ಸ್ವಾಮೀಜಿಯವರ ಪ್ರಭಾವ ಪ್ರಪಂಚದಲ್ಲಿ ಎಲ್ಲ ಕಡೆಗೂ ಇನ್ನೂ ಹೆಚ್ಚಲಿ ಅಂತೇಳಿ ನನಗನ್ಸುತ್ತೆ. ಅದರಲ್ಲೂ ಮೌತ್ ಟು ಮೌತ್, ಪೇಪರ್ಗೆ ಹಾಕೋದು ಏನಿಲ್ಲ, ಮೌತ್ ಟು ಮೌತ್ ಇನ್ಫಾರ್ಮೇಷನ್ ಏನಿದೆ, ಅಥವಾ ಈಗ ನೀವೇನು ಸೀರಿಯಲ್ ಮಾಡ್ತಾಯಿದ್ರಿ ಈ ಥರ ಡಿಜಿಟಲೈಸೇಷನ್ ಈ ಥರ ಮಾಡಿದಾಗ ಇನ್ನೂ ಹೆಚ್ಚಿನ ಜನಕ್ಕೆ ಅದು ರೀಚ್ ಆಗಬೇಕು. ಮತ್ತು ಪ್ರಪಂಚದಿಂದ ಎಲ್ಲ ಭಕ್ತರನ್ನು ಕೂಡ ಮತ್ತು ಬೇರೆಯವ್ರನ್ನೂ ಕೂಡ ಇಲ್ಲಿಗೆ ಪುಣ್ಯ ಸ್ಥಳಕ್ಕೆ ಅಟ್ರ್ಯಾಕ್ಟ್ ಮಾಡೋಂಗೆ ಮಾಡಬೇಕು ಅಂತ ನನಗನ್ಸೋದು. ಇದು ಬರುವ ವರ್ಷಗಳಲ್ಲಿ ಆಗುತ್ತೆ ಅಂತೇಳಿ ನನಗೆ ಅನಿಸ್ತಾ ಇದೆ. ಅಲ್ಲಿ ಇನ್ನೊಂದು ಅಡ್ವಾಂಟೇಜ್ ಏನಂದರೆ ನೀರಿದೆ ಮತ್ತು ಗ್ರೀನರಿ ಇದೆ. ಮತ್ತು ಈ ಕಡೆ ಮೇಲ್ಗಡೆ ಹೋಗಬೇಕು ಅಂತಂದರೆ ಎಲ್ಲ ಕಡೆಗೂ ಗ್ರೀನರಿ ಇದೆ. ಇದೆಲ್ಲ ನೋಡಿದಾಗ ಇದೇನಪ್ಪ ಇಟ್ಸ್ ಎ ಡಿಫ್ರೆಂಟ್ ವರ್ಲ್ಡ್ ಅನ್ನೋ ಥರ ಕಾಣುತ್ತೆ. ಅಲ್ಲಿ ಯಾರಿಗೂ ಹೆಚ್ಚಿಗೆ ಜನಕ್ಕೆ ಆ ಮೇನ್ ರೋಡ್ ಅಲ್ಲದೇ ಇರೋದ್ರಿಂದ ಅದು ಗೊತ್ತಾಗದೇ ಇರ್ಬೋದು. ಆದರೆ ಎಷ್ಟೋ ಜನಕ್ಕೆ ಮನಸ್ಸಿನಲ್ಲಿದೆ ಇಲ್ಲಿಗೆ ಹೋಗಬೇಕು, ಪುಣ್ಯ ಸ್ಥಳಕ್ಕೆ ಹೋಗಬೇಕು ಅನ್ನೋದು ಇರ್ತದೆ. ನಮಗಂತೂ ಪುಣ್ಯ ಸ್ಥಳದ ಕಾಂಟ್ಯಾಕ್ಟ್ ಬಂದ ಮೇಲೆ ನಮಗೆ ಭಾಳ ಇದು ಮನಸ್ಸಿನಲ್ಲಿ ಒಂಥರ ಚೇಂಜ್ ಇನ್ ಮೈಂಡ್ ಅಂತ ಹೇಳ್ತೀವಿ, ಅದಾಗಿದೆ. ಮತ್ತೆ ಹೋಗಬೇಕು, ಅವಕಾಶ ಸಿಕ್ಕಿದಾಗೆಲ್ಲ ಹೋಗಬೇಕು ಅಂತೇಳಿ. ಆದರೂ ಕೂಡ ನಾವು ಇಲ್ಲೇ ಇದ್ದರೂ ಕೂಡ ನಮಗೆ ಸ್ವಾಮೀಜಿ ಭಾಳ ಹತ್ತಿರದಲ್ಲಿದ್ದಾರೆ. ಮತ್ತು ಅವ್ರು ಏನೇನು ಅವ್ರ ಕನಸುಗಳಿದ್ದು ಮಾನವನ ಏಳಿಗೆಗೆ ಏನು ಮಾಡಬೇಕಾಯ್ತು, ಅದರಲ್ಲೂ ದಿ ಪೂರ್ ಆ್ಯಂಡ್ ದಿ ಡೆಸ್ಟಿಟ್ಯೂಟ್ ಅಂಥವ್ರಿಗೆ ಎಷ್ಟು ಹೆಲ್ಪ್ ಮಾಡಬೇಕು ಅನ್ನೋದು ಅವರಲ್ಲಿ ಏನಿತ್ತು, ಅದು ಇನ್ನೂ ಹೆಚ್ಚಿಗೆ ಬೆಳೀಲಿ ಅಂತಂತೇಳಿ ನನಗೆ ಅನಿಸುತ್ತೆ. ಮತ್ತು ಈಗ ಮಾನವನ ಏನಂತಂದರೆ ಈಗೆಲ್ಲ ಕಮರ್ಷಿಯಲೈಸೇಷನ್ ಆಗಿದೆ, ಅದನ್ನು ಬಿಡಬೇಕು. ಕಮರ್ಷಿಯಲೈಸೇಷನ್ ಬಿಟ್ಟು ನಾವು ಯಾವಾಗ ಆಧ್ಯಾತ್ಮಿಕತೆ ಮತ್ತು ಅದರಲ್ಲೂ ಕೂಡ ಒಂದು ದೊಡ್ಡ ಮನಸ್ಸಿರಬೇಕು. ಪ್ರಪಂಚ ಅಂದರೆ ನಾವೆಲ್ಲರೂ ಒಂದೇ, ಎಲ್ಲಿದ್ದರೂ ಕೂಡ ಆಸ್ಟ್ರೇಲಿಯಾದಲ್ಲಿರಲಿ, ನೀವು ಅಮೇರಿಕಾದಲ್ಲಿರಲಿ, ಸೌತ್ ಅಮೇರಿಕಾದಲ್ಲಿರಲಿ, ಯುರೋಪ್ನಲ್ಲಿರಲಿ, ಇಂಡಿಯಾದಲ್ಲಿರಲಿ, ಎಲ್ಲರೂ ಒಂದೇ ಮಾನವ ಅಂದರೆ. ಮಾನವನ ಏಳಿಗೆಗಾಗಿ ಗುರೂಜಿಯವರು ಏನೇನು ಸಂದೇಶ ಕೊಟ್ಟಿದ್ರು ಅದನ್ನು ಸ್ಪ್ರೆಡ್ ಮಾಡಿದ್ರೆ ಭಾಳ ಒಳ್ಳೆಯದಂತ ನನಗನ್ಸುತ್ತೆ. ನಾವು ಕಾರಣಾಂತರದಿಂದ ದಾವಣಗೆರೆಗೆ ಹೋಗುವಂಥ ಅವಕಾಶ ಸಿಕ್ಕಾಗ ಒಂದು ಭಾನುವಾರದ ದಿವಸ ನೆನಪಾಯಿತು. ಏನಂದರೆ ಅವತ್ತು ಸ್ವಲ್ಪ ಕಾಲಾವಕಾಶನೂ ಇತ್ತು. ನಾನು ಪ್ರೊಫೆಸರ್ ಅವ್ರಿಗೆ ಸುಮ್ಮನೆ ಹೇಳಿದೆ, ಸುಧಾಕರ್ ಅವರು ಯಾವಾಗಲೂ ಕರೀತಾ ಇರ್ತಾರೆ ದಾವಣಗೆರೆ ಹತ್ರ ಪುಣ್ಯಸ್ಥಳದ ಆಶ್ರಮಕ್ಕೆ ಅಂತ, ಅವರೇನಾದರೂ ಇದ್ದರೆ ಹೋಗಿ ಬರೋಣವ ಅಂತ. ಆಯಿತು ಹೋಗೋಣ ಅಂತ ಹೇಳಿದರು. ನನಗೆ ಆ ವಾರ ನೆನಪಿದೆ. ಅದು ಮೇ ತಿಂಗಳಲ್ಲಿ ಕೊನೆಯ ವಾರದಲ್ಲಿ ಆ ಘಟನೆ ಆಗಿದ್ದು. ಭಾನುವಾರ ನಾವು ಪುಣ್ಯಸ್ಥಳಕ್ಕೆ ಹೋದ್ವಿ. ಆಮೇಲೆ ನಾವು ದಾವಣಗೆರೆಗೆ ಯಾಕೆ ಹೋಗಿದ್ವಿ ಅಂತ ಸುಧಾಕರ್ ಅವ್ರಿಗೆ ಒಂದು ಮಾತು ಹೇಳಿದೆ. ಕಾರಣನೂ ಇಲ್ಲಿ ಹೇಳೋಕ್ಕೆ ಇಚ್ಛೆಪಡ್ತೇನೆ. ದಾವಣಗೆರೆ ವಿಶ್ವವಿದ್ಯಾನಿಲಯ ಸ್ಥಾಪನೆ ಆಗಬೇಕು ಅಂತ ಸರ್ಕಾರದ ಹಂತದಲ್ಲಿ ಒಂದು ನಿರ್ಧಾರ ಆಗಿತ್ತು. ನನ್ನನ್ನು ನಾವು ಸ್ಪೆಷಲ್ ಆಫೀಸರ್ ಆಗಿ ನೇಮಕ ಮಾಡಬೇಕು ಅನ್ನೋ ಒಂದು ಪ್ರಯತ್ನದಲ್ಲಿ ನಾವು ದಾವಣಗೆರೆಗೆ ಕೆಲವರು ಪ್ರಮುಖರನ್ನು ಭೇಟಿ ಮಾಡಲಿಕ್ಕೆ ಹೋಗಿದ್ವಿ. ಸುಧಾಕರ್ ಅವರು ಒಂದು ಮಾತು ಹೇಳಿದ್ರು, ಗುರೂಜಿಯವರು ನಿಮ್ಮನ್ನು ಇಲ್ಲಿ ಕರೆಸಿದ್ದಾರೆ, ನಿಮ್ಮ ಕೆಲಸ ಆಯಿತು ಅಂತ ನೀವು ಅಂದ್ಕೊಳ್ಳಿ ಅಂತ ಹೇಳಿದರು. ಸೋಮವಾರ ಮತ್ತು ನಾವು ಸೋಮವಾರ ಮೈಸೂರಿಗೆ ವಾಪಸ್ ಬಂದು ಮತ್ತೆ ಇನ್ನೊಂದು ದಿವಸ ದಾವಣಗೆರೆಗೆ ಹೋದ್ವಿ. ಗುರುವಾರದ ದಿವಸ ಬೆಳಿಗ್ಗೆ ನನಗೆ ಸರ್ಕಾರದಿಂದ ಒಂದು ಆದೇಶ ಬಂತು ದಟ್ ಐ ಹ್ಯಾವ್ ಬೀನ್ ಅಪಾಯಿಂಟೆಡ್ ಎ ಸ್ಪೆಷಲ್ ಆಫೀಸರ್
ಫಾರ್ ದಿ ಎಸ್ಟಾಬ್ಲಿಷ್ಮೆಂಟ್ ಆಫ್ ಪ್ರಪೋಸ್ಡ್ ಯೂನಿವರ್ಸಿಟಿ ಅಟ್ ದಾವಣಗೆರೆ ಅಂತ. ಆವಾಗ ನನಗೊಂದು ಅನಿಸಿದ್ದೇನೆಂದರೆ, ನಮ್ಮ ಪುಣ್ಯದ ಫಲಕ್ಕೆ ನಮ್ಮನ್ನು ಪುಣ್ಯಸ್ಥಳಕ್ಕೆ ಗುರೂಜಿಯವರು ಕರೆಸಿದ್ದಾರೆ ಅಂತ ನನ್ನ ಮನಸ್ಸಲ್ಲಿ ಅನ್ನಿಸ್ತು. ಹೋಗಾದಮೇಲೆ ಅಲ್ಲಿ ನೋಡಿ ಬಹಳನೇ ಅಂದರೆ ಮನಸ್ಸಿಗೆ ತುಂಬ ಹಿತ ಸಂತೋಷ ಎಲ್ಲ ಆಯಿತು. ಕಾರಣ ಏನಂತಂದರೆ, ನಾನು ಬೆಳೆದ ಶಾಲೆ ಕಿತ್ತೂರು ರಾಣಿ ಚೆನ್ನಮ್ಮ ರೆಸಿಡೆನ್ಷಿಯಲ್ ಸ್ಕೂಲ್, ಅಲ್ಲಿ ನಮಗೆ ಯಾವುದೇ ರೀತಿಯಾದ ಜಾತಿ ಭೇದ ಭಾವ ಇಲ್ಲದೆ ಬೆಳೆಸಿದಂಥ ಒಂದು ವಾತಾವರಣ, ಅದನ್ನು ನಾನು ಮತ್ತೆ ಒಂದು 30 ವರ್ಷ ಆದಮೇಲೆ ಪುಣ್ಯಸ್ಥಳದಲ್ಲಿ ಕಂಡೆ. ಎಲ್ಲ ಧರ್ಮದ ಗ್ರಂಥಗಳನ್ನು ನೋಡಿ ಖುಷಿಯಾಯಿತು. ಮತ್ತು ಸುಧಾಕರ್ ಅವರು ಒಂದು ಮಾತು ಹೇಳಿದರು, ಅಲ್ಲಿ ಎಂಟ್ರೆನ್ಸಲ್ಲಿ ಒಂದು ಗೇಟ್ ಮೂಲಕ ನಾವು ನೋಡಿದಾಗ ಅಲ್ಲಿ ಬೃಂದಾವನ ಕಾಣಿಸುತ್ತೆ. ಆವಾಗ ಗುರೂಜಿಯವರು ಹೇಳ್ತಾ ಇದ್ರಂತೆ, ಮುಂದಿನ ದಿನದಲ್ಲಿ ಜನರು ಎಷ್ಟು ತಮ್ಮ ಕೆಲಸದಲ್ಲಿ ಅವರು ಎಷ್ಟು ಬ್ಯುಸಿ ಆಗಿರ್ತಾರೆ ಅಂದರೆ, ಅವ್ರಿಗೆ ದೇವಸ್ಥಾನದೊಳಗೆ ಹೋಗಬೇಕು ಅನ್ನೋ ಮನಸ್ಸು ಇಲ್ಲದೇ ಇದ್ರೂ ಸಹಿತ ಹೋಗುವಾಗ ಒಂದು ಸತಿ ಈ ಪುಣ್ಯಸ್ಥಳದಲ್ಲಿ ಬೃಂದಾವನದ ದರ್ಶನ ಮಾಡಿದಾಗ ಆ ಪುಣ್ಯ ಅವ್ರಿಗೂ ಸಿಗಲಿ ಅಂತ ಉದ್ದೇಶದಿಂದ ಮಾಡಿದ್ದಾರೆ ಅಂತ. ಅದೊಂದು ಮನಸ್ಸಿಗೆ ಬಹಳ ಅಂದರೆ ಒಂಥರ ಇದು ಯಾವ ಥರದ ಯೋಚನೆ ಗುರೂಜಿಯವರು ಆಗಿನ ದಿನದಲ್ಲೇ ಮಾಡಿದ್ದಾರೆ ಅಂತ. ಮತ್ತೊಂದು, ಮೇಲೆ ಸ್ತಂಭದ ಹತ್ತುವಂಥ ಸಂದರ್ಭದಲ್ಲಿ ಒಂದೊಂದು ಮೆಟ್ಲಿನ ಹಂತವೂ ಸಹಿತ ಬೇರೆ ಬೇರೆ ಹೈಟಲ್ಲಿದೆ. ಅದಕ್ಕೆ ಅವರು ಕೊಟ್ಟಂಥ ಎಕ್ಸ್ಪ್ಲನೇಷನ್ ಏನಂತಂದರೆ, ಎಲ್ಲ ಒಂದೇ ಸಮ ಇರೋದಿಲ್ಲ, ಜೀವನದಲ್ಲಿ ಏರುಪೇರುಗಳಿರ್ತವೆ. ಅದರಿಂದ ಕೆಲವು ಸತಿ ಸುಲಭವಾಗಿ ಕೆಲಸಗಳಾಗ್ಬೋದು, ಕೆಲವು ಸತಿ ಕಷ್ಟದಲ್ಲಾಗ್ಬೋದು. ಸೊ ನಾವು ಬೇರೆ ಬೇರೆ ಹಂತವನ್ನು ದಾಟೋ ಹಾಗೆ ಈ ಮೆಟ್ಟಿಲಿನ ಹಂತವೂ ಸಹಿತ ವಿವಿಧ ರೂಪದಲ್ಲಿದೆ ಅಂತ. ಬೃಂದಾವನದ ಕೆಳಗಡೆಗೆ ಲಕ್ಷಾಂತರ ಜನರು ಬರೆದಂಥ ಒಂದು ಗುರೂಜಿಯವರ ನಮನದಲ್ಲಿ ಅವರು ಬರೆದಂಥ ಎಲ್ಲ ಒಂದು ಪುಸ್ತಕವನ್ನು ಅದ್ರ ಕೆಳಗಡೆ ಅವರು ಇಟ್ಟು ಅದ್ರ ಮೇಲೆ ಬೃಂದಾವನ ಕಟ್ಟಿದ್ದಾರೆ. 4 ದಿಕ್ಕಲ್ಲೂ ಸಹಿತ ದೇವರ ದರ್ಶನ ಆಗಬೇಕು, ಗಣೇಶನೂ 4 ದಿಕ್ಕಿನಲ್ಲಿ ಇರಬೇಕು. ಈ ರೀತಿ ಪುಣ್ಯಸ್ಥಳದ ಹೆಸರನ್ನು ಇಟ್ಟಿರೋದು ಎಷ್ಟು ಸೂಕ್ತವಾಗಿ ಅಂತಂದರೆ, ಇಲ್ಲಿ ಸ್ಥಳ ಪುಣ್ಯವ, ನೀವು ಬಂದರೆ ನಿಮಗೆ ಪುಣ್ಯ ಲಭ್ಯ ಆಗುತ್ತಾ ಅನ್ನೋ ಒಂದು ಮನಸ್ಸಿನಲ್ಲಿ ಒಂದು ಆಲೋಚನೆ ಸಹಿತ ಬಂತು. ದಾವಣಗೆರೆಯಲ್ಲಿ ಕೆಲಸ ಮಾಡುವಂಥ ಅವಧಿಯಲ್ಲಿ ಸಾಕಷ್ಟು ಬಾರಿ ಪುಣ್ಯಸ್ಥಳಕ್ಕೆ ಹೋಗುವಂಥ ಅವಕಾಶ ಸಿಕ್ಕಿದ್ದು ನಮ್ಮ ಸೌಭಾಗ್ಯ ಅಂತ ನಾನು ಅಂದ್ಕೊಂಡಿದ್ದೀನಿ. ದಿವಸ ನಮ್ಮ ಮನೆಯವರು ಹೇಳಿದಾಗೆ ದಿವಸ ನಾವು ಗುರೂಜಿಯವ್ರಿಗೆ ಒಂದು ನಮಸ್ಕಾರವನ್ನು ಮಾಡಿ ಅವರ ಒಂದು ಆಶೀರ್ವಾದವನ್ನು ಬೇಡಿ ನಮ್ಮ ದಿನದ ಕೆಲಸವನ್ನು ನಾವು ಪ್ರಾರಂಭ ಮಾಡ್ತಾ ಇದ್ದೇವೆ. ಮತ್ತು ಕೊಟ್ಟಂಥ ಅವಕಾಶವನ್ನು ಸದುಪಯೋಗ ಪಡಿಸ್ಕೊಳ್ಳೋದಕ್ಕೂ ಸಹಿತ ನಮಗೆ ಗುರೂಜಿಯವರ ಪ್ರೇರಣೆ ಆಗಬೇಕು. ಮತ್ತು ನಾವೇನೇ ಒಬ್ಬರು ಹೇಳಿದ್ದು ಮಾತು ನೆನಪಿದೆ, ಎದ್ದಾಗ ನಾನು ಅವತ್ತಿನ ದಿವಸ ಎಷ್ಟು ಒಳ್ಳೆಯ ಕೆಲಸವನ್ನು ಮಾಡ್ಬೋದು ಅಂತ ಮಾಡಬೇಕು ಅನ್ನೋ ಒಂದು ಮನಸ್ಸಿಗೆ ನಮಗೆ ಒಂದು ಮನಸ್ಸಿನ ಒಂದು ಸ್ಥಿತಿಯನ್ನಾಗಲಿ ಅಥವಾ ಭಾವನೆಗಳನ್ನಾಗಲಿ ಅಥವಾ ಕಾರ್ಯರೂಪಕ್ಕೆ ತರುವಂಥ ಕೆಲಸಗಳಾಗಲಿ ದೇವರ ಅಪ್ಪಣೆ ಕೃಪೆ ಇಲ್ಲದೆ ಒಂದು ಕಡ್ಡಿಯೂ ಸಹಿತ ಅಲಗಲಿಸಲಿಕ್ಕೆ ಸಾಧ್ಯ ಇಲ್ಲ. ಅದರಿಂದ ನನ್ನ ಜೀವನದಲ್ಲಿ ಸರ್ಕಾರ ಕೊಟ್ಟಂಥ ಅವಕಾಶ ಇರ್ಬೋದು ಅಥವಾ ವಿದ್ಯಾರ್ಥಿಗಳಿಗೆ ನಾವು ಮಾಡಬೇಕಾದಂಥ ಸೇವೆ ಇರ್ಬೋದು, ಯಾವುದೇ ಆಗಲಿ ಇದಕ್ಕೆ ನಮಗೆ ದೇವರ ಕೃಪೆ, ಗುರೂಜಿಯವರ ಆಶೀರ್ವಾದ ಮತ್ತು ಸುಧಾಕರ್ ಮತ್ತು ಸುದಕ್ಷಿಣ ಅವರ ಒಂದು ಸಂಪರ್ಕ ನಾವು ಯಾವಾಗಲೂ ನಾವು ನೆನಪಲ್ಲಿ ಇಟ್ಕೊಂಡು ನಮ್ಮ ಜೀವನವನ್ನು ನಾವು ಸಾಗಿಸ್ತಾ ಇದ್ದೀವಿ. ಮತ್ತು ಸುಧಾಕರ್ ಅವರ ತಂದೆ ಅವರ ಇಚ್ಛೆಯನ್ನು ನಾವು ಒಂದು ತೃಣ ಮಾತ್ರದಲ್ಲಿ ಒಂದು ಸೇವೆಯನ್ನು ಸಲ್ಲಿಸಲಿಕ್ಕೆ ಒಂದು ಅವಕಾಶವನ್ನು ಸಹಿತ ಗುರೂಜಿಯವರು ಕೊಟ್ಟಿರೋದು ನಮ್ಮ ಸೌಭಾಗ್ಯ ಅಂತ ನಾನು ಭಾವಿಸ್ತೇನೆ. ಸುಧಾಕರ್ ಅವರು ಡಾಕ್ಟರೇಟ್ ಪದವಿಯನ್ನು ಪಡೆದಾಗ ಅವ್ರು ಹೇಳಿದರು, ಇದು ನಮ್ಮ ತಂದೆಯ ಇಚ್ಛೆ ಇತ್ತು ಅಂತ. ಸೊ ಗುರೂಜಿಯವರ ಇಚ್ಛೆಗೆ ನಮ್ಮ ಒಂದು ಕಿರು ಕಾಣಿಕೆ ಅಥವಾ ಕಿರು ಅರ್ಪಣೆ ಅಂತ ನಾವು ಅಂದ್ಕೋತೀವಿ ಪುಣ್ಯಸ್ಥಳಕ್ಕೆ. ಮತ್ತು ಅಲ್ಲಿ ಇವಾಗ ಸುದಕ್ಷಿಣ ಮತ್ತು ಸುಧಾಕರ್ ಇವರಿಬ್ಬರು ಶಾಲೆಗೆ ವಿದ್ಯಾರ್ಥಿಗಳಿಗೆ ಮತ್ತು ಅಲ್ಲಿನ ಒಂದು ಸುತ್ತಮುತ್ತ ಇರುವಂಥ ಹಳ್ಳಿಯ ಜನಗಳಿಗೆ ಮತ್ತು ಬಂದಂಥ ಭಕ್ತಾದಿಗಳಿಗೆ ಅವರು ಮಾಡ್ತಾಯಿರೋ ಸೇವೆಗೆ ನಾವು ಯಾವುದೇ ರೀತಿಯಲ್ಲೂ ನಾವು ಸರಿಸಾಟಿ ಆಗಲಿಕ್ಕೆ ಸಾಧ್ಯ ಇಲ್ಲ ಅನ್ನೋದು ನನ್ನ ಭಾವನೆ. ಶ್ರೀಕಾರ ಶ್ರೀ ಪದ್ಮಯುಗ್ಮಹಸ್ತಂ ಶ್ರೀ ರಾಘವೇಂದ್ರ ಗುರೋರನುಗ್ರಹ